ಮುಗಳಖೋಡ ಪುರಸಭೆಯ ವಾರ್ಡ್ ನಂಬರ್ 5ರಲ್ಲಿ ಜೆಸಿಬಿ ಸದ್ದು ಮಾಡಿದೆ. 5ನೇ ವಾರ್ಡ್ ಸಾರ್ವಜನಿಕರ ಸಭೆ ಕರೆದು ಕ್ರಿಯಾಯೋಜನೆ ಮಾಡದೆ ವಾರ್ಡ್ ನಿವಾಸಿಗಳಿಗೆ ನೋಟಿಸ್ ಅನ್ನ ಕಳಿಸದೆ ಚರಂಡಿ ನಿರ್ಮಿಸುವುದಕ್ಕೆ ದಿಢೀರ್ನ ಜೆಸಿಬಿ ಮೂಲಕ ಕಟ್ಟಡ ತೆರವುಗೊಳಿಸಿರುವುದು ಖಂಡನೀಯ ಅಂತ ಸಮಾಜ ಸೇವಕ ಮಹಾಂತೇಶ್ ಕುಲಾಡಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ತೆರವು ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕು, ಹಾನಿಗೆ ಒಳಗಾದ ದಲಿತ ಕುಟುಂಬಗಳಿಗೆ ಪರಿಹಾರವನ್ನ ಕೊಡಬೇಕು, ಇಲ್ಲದೇ ಇದ್ರೆ ಪುರಸಭೆಯ ಮುಂದೆ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಅಂತ ಮಹಾಂತೇಶ್ ಕುರಾಡೆ ಅವರು ಪುರಸಭೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ವಾರ್ಡ್ ನಂಬರ್ 5ರಲ್ಲಿ ಚರಂಡಿ ನಿರ್ಮಿಸುತ್ತೇವೆ ಅಂತ ಹೇಳಿ ಈ ಹಿಂದೆ ಇರುವ ಚರಂಡಿಯ ಪಕ್ಕದಲ್ಲಿರುವ ಮನೆಗಳ ದ್ವಾರ ಬಾಗಿಲು, ಮೆಟ್ಟಿಲು ಹಾಗೂ ಶೌಚಾಲಯಗಳನ್ನು ತೆರವುಗೊಳಿಸ್ತಾ ಇರುವುದು ಖಂಡನೀಯವಾದದ್ದು ಅಂತ ಮಹಾಂತೇಶ್ ಕುರಾಡಿ ಅವರು ಮಾಧ್ಯಮದವರಿಗೆ ತಿಳಿಸಿದ್ದಾರೆ. ನವೆಂಬರ್ 16 ಶನಿವಾರ ಪುರಸಭೆ ಮುಖ್ಯಾಧಿಕಾರಿ ಉದಯ್ ಕುಮಾರ್ ಘಟಕಾಂಬಳೆ ಗುತ್ತಿಗೆದಾರ ಹಾಗೂ ಸಿಬ್ಬಂದಿಗಳೊಂದಿಗೆ ಜೆಸಿಬಿ ಯಂತ್ರಗಳ ಮೂಲಕ ಚರಂಡಿ ನಿರ್ಮಿಸುವ ತರಾತುರಿಯಲ್ಲಿ ಬಡವರು ಸಾಲ ಸೋಲ ಮಾಡಿ ಕಷ್ಟಪಟ್ಟು ನಿರ್ಮಿಸಿಕೊಂಡಿದ್ದ ಶೌಚಾಲಯ ಮನೆಯ ಕಾಂಪೌಂಡ್ ಗೋಡೆಗಳನ್ನು ತೆರವುಗೊಳಿಸಿರುವುದು ಖಂಡನೀಯವಾಗಿದೆ ಅಂತ ರವಿ ಮಾಮ ಅವರು ತಿಳಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮಹಾಂತೇಶ್ ಕುರಾಡೆ, ಕಾಮಣ್ಣ ದೇವಣ್ಣವರ್, ರವಿ ಮಾಂಗ, ಮುತ್ತಪ್ಪ ಮಾದರ್, ತುಕಾರಾಂ ರಾಯಣ್ಣವರ್, ಕಲ್ಮೇಶ್ ಕದಂ, ಸುರೇಶ್ ಅಡಹಳ್ಳಿ, ಮಹದೇವ ಕುರಾಡೆ, ರಾಮಪ್ಪ ರಾಜಪುರ್, ರಾಮಚಂದ್ರ ಯತ್ತಿನಮನಿ, ಸಂತೋಷ ಕಾಂಬಳೆ, ವಿಕಾಸ್ ಕಾಂಬಳೆ, ವಿಠ್ಠಲ ಸೂರ್ಯವಂಶಿ, ಸಿದ್ದವ್ವ ರಾಯಣ್ಣವರ್, ಶಾಲವ್ವ ದೇವಣ್ಣವರ್, ಪಾರವ್ವ ಹಾರೋಗಿರಿ, ಪುಲಾಬಾಯಿ ಕದಂ, ಸೀತವ್ವ ದೇವಣ್ಣವರ್, ಲಕ್ಷ್ಮೀಬಾಯಿ ಯತ್ತಿನಮನಿ, ಸುಲಭ ಕಾಂಬಳೆ, ಸವಿತಾ ಕಾಂಬಳೆ ಸೇರಿದಂತೆ ಅನೇಕರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಶಿವಾಜಿ ಮೇತ್ರಿ, ರಾಷ್ಟ್ರ ಕ್ರಾಂತಿ ನ್ಯೂಸ್, ರಾಯಭಾಗ. ಪಾಪ ಬೇಡ್ರಿ ಇವ್ರೆ ಇವೆಲ್ಲ ಹೊಡೆದು ಇದು ಮಾಡಿದಾರೆ. ಇವೇನು ಮಾಡೋದು ಹೇಳ್ರಿ ನಾನು ಉತ್ತಾರ ಕೊಡ್ತಾರ್ರಿ ಬರೀ ಉತ್ತಾರ ಮಾಡಿ ಕಟ್ರ ಮುಗಿಯಲ್ರಿ ಸರಿ ಅವ್ರು ಏನದ ಕರೆಕ್ಟ್ ಹೇಳ್ರಿ ನೀವು ಬರ್ರಿ ಹಾಡ್ ಹೋಗ್ಯಾರ್ರಿ ಈ ತಾಕೆ ಕೆಂಪ್ ಸಂಸಾರ ಅವ್ರ ಮ್ಯಾಗಿಂದ ಕೆಡುತ್ತಿರ್ತಾರ್ರಿ ಸಾಲ ಮಾಡಿ ಅದನ್ನ ಕಟ್ಟದ ಮತ್ತು ಒಣಮಳೆ ಐತಿ ಅದನ್ನ ಕೆಡುತ್ತಾನ ಅಂದ್ರ ಅವ್ ಕಟ್ಟಿ ಕೊಡೋ ಪವರ್ ಐತಂದ್ರೆ ಕಟ್ಟಿ ಕೊಡ್ಲಿ ಅದನ್ನ. ಈಗ ನಿಮಗೆ ಈ ಕೆಡಕ್ಕಿಂತ ಮೊದಲು ಏನಾದರೂ ನೋಟಿಸ್ ಅದು ಕೊಟ್ಟಿರಲ್ರಿ? ಏನು ಕೊಟ್ಟಿಲ್ಲ ಸರ್. ನಮ್ಗೆ ಹೇಳಿಕೆನೂ ಕೊಟ್ಟಿಲ್ಲ, ನಮ್ಗೆ ಹೇಳಿ ಬಂದಿಲ್ಲ ಅವ್ರ. ಕ್ರಿಯಾ ಯೋಜನೆ ಮಾಡೋ ಮುಂದ್ರೆ ನಮ್ಗೆ ಓನೇನವ್ರು ಕೇಳ್ಬೇಕ್ರಿ. ಚೀಫ್ ಆಫೀಸರ್ ಆಗಲ್ರಿ, ಈಗ ಮೆಂಬರ್ ಆಗಲ್ರಿ. ಕ್ರಿಯಾ ಯೋಜನೆ ಹಂಗ ಮಾಡ್ಯಾರ ಅವ್ರ. ಕ್ರಿಯಾ ಯೋಜನೆದಾಗಿ ಸಾರ್ವಜನಿಕ ಕೇಳುವ ಕರ್ತವ್ಯ ಐತೋ ಅಥವಾ ಎಲ್ರ ಈ ಯಾವ್ದೋ ಒಂದು ಪುರಸಭೆದ ಕಾಮಗಾರಿ ಯೋಜನೆ ಆಗ್ಬೇಕಾದ್ರೆ ಕ್ರಿಯಾ ಯೋಜನೆ ಮಾಡೋದು ಕೇಳ್ಬೇಕಾದ್ರೆ ಕ್ರಿಯಾ ಯೋಜನೆ ಮಾಡೋದನ್ನ ಯಾರನ್ನ ಕೇಳಿಲ್ರಿ ಎಲ್ಲಾರು ಹೆಂಗೈತಿ ದುಡ್ಡು ತಿನ್ನೋರು ಇಲ್ರಿ. ನಾವೇನಂತೀವ್ರಿ ಪಾಪ ಅವ್ರ ತ್ರಾಸ ಆಗಲ್ದಂಗ ಹಾಳ್ಗಡಿ ಮಾಡ್ತಾನಂದ್ರ ಯಾರು ರೂಲ್ಸ್ ಐತ್ರಿ ಅದ ಯಾರು ಮಾಡ್ತಾರ್ರಿ? ಅವ ಕಟ್ಟಡ ಮಾಡವ ಹೇಳ್ತಾನ್ರಿ. ವಿಡಿಯೋ ಮುಂದೆ ನಿಂತು ಓಡಿಸ್ತಾನ್ರಿ ಚೀಫ್ ಆಫೀಸರ್ ರೀ. ಕೇಳ್ರ ಏನಂತಾರ್ರಿ ನೀವು ಉತ್ತಾರ ತಗೊಂಬಂತಾರ ಸ್ಟಾರ್ಟಿಂಗ್ ಐತ್ರಿ. JCB ಕೆಳಗೆ ನಿಂತಾರ್ರಿ, ಮ್ಯಾಲ ಅವ್ರ ಮ್ಯಾಲ ಬೀಳ್ತಿತ್ರ ಅದು. ಅವರು ಪಾಪ ಅವರು ಶುಗರ್ ಪೇಷಂಟ್. ಅದನ್ನೊಂದು ಹೊಡ್ಕೋತೀರಿ
ಸಂತೋಷ್ ನೀರ್ ಮಾಡಲ್ಲ ತಮ್ಮ ಏನಂತ ಮಾತಾಡ್ಲಿಲ್ಲ ಅಲ್ಲೇ ಉಡಿಬೇಕಾದ ಕಾರಣ ಹೇಳ್ಬೇಕ ನಾವು ಹೊರಗೆ ಕೊಡ್ತೇನೆ 500 ಮೀಟರ್ ಆಯ್ತು ತೊಗೊಂಡ ಅವ್ರ ಕಡೆ ಹೋಗ್ಬಿಡ್ಬೇಕು ಚಾಲು ಮಾಡ್ಬೇಕು ಉತ್ತಾರ ಈಗ ಬಿಡ್ರಿ ಹೆಂಗೆ ಕೊಡ್ತಾರೆ ಯಾಕಂದ್ರೆ ಹುಡ್ಯಾಕ ದೇಶಿ ಬರ್ತದ ಉತ್ತಾರ ಕೊಡತ್ತ ಈಗ ಉತ್ತಾರ ತಗಲಿಕ್ಕೆ ಅವ್ರು ಬರ್ಬಿಟ್ಲಿ ಹೊಡೆದೈತಾರಿ ಇದು ಬಿಡ್ರಿ ಇದು ಇದನ್ನೈತ್ರಿ ಆ ಸಂಡಸ್ ಬಾತ್ರೂಮ್ ಒಳಗೈತ್ರಿ ಅಚ್ಚಾಣ ಏಕದಮದ ಮೊದಲ ಬ್ಯಾಡ ಅಂತ ಹೇಳಿಲ್ಲ ಹ್ಞೂ ಮಾಡ್ಬೇಡ್ರಿ ನಮ್ಮ ಮನ್ಯಾಗ ಏನಿಲ್ಲ ಆಚೆ ಕಡೆ ಮಾಡ್ರಿ ನಿಮ್ ಕುಂಡ್ಯಾಗ ದಮ್ ಇದ್ರಿ ಅಂತ ಆಚೆ ಕಡೆ ಮಾಡ್ರಿ ನಿಮ್ ಕುಂಡ್ಯಾಗ ಪವರ್ ಇದ್ರೆ ಮಾಡ್ರಿ ಆಚೆ ಕಡೆ ಬರ್ರಿ ಅದನ್ನೊಂದು ಅಡ್ಡ ಹೆಜ್ಜೆ ಬರ್ರಿ ತೋರಿಸ್ತಾನ 40 ವರ್ಷ ಆತ ಅಲ್ಲಿ ಹಾದಿಲ್ಲ ಅದಿಲ್ಲ ಅಲ್ಲಿ ನಾನೊಂದು ಕಲ್ ತಕೊಂಡೆ ಅಂದ್ರೆ ಇವ್ರು 300 ಮಂದಿ ಎಲ್ಲ ಪಾಯ್ಕಾನಿಗೆ ಹೋಗಕ್ ಹಾದಿಲ್ಲ ಮನ್ಯಾಗ ಹೇಳ್ಬೇಕು ಇವ್ರು ಅದನ್ನ ಮಾಡೋದಾರ್ರಿ ಅವ್ರ ಅದನ್ನ ಮಾಡ್ಬೇಡ ಅದನ್ನ ಮಾಡತ್ ನಾವು ಸ್ಪಂದನೆ ಮಾಡಿ ನಾವು ಹೇಳ್ತೀವಿ ಈಗ ಮೆಂಬರ್ನ ಸರ್ ಅದೊಂದ್ರೆ ಹೆಣ್ಮಕ್ಳಿಗೆ ಮೆಂಬರ್ನ ಆರಿಸ್ಕೊಟ್ಟು ನಾವ್ ಏನ್ ಮಾಡ್ಕೊಂಡಂಗಾತು ಮುಂಡ್ಯಾಗ ಟಗರ್ ಹಾಸಿದಂಗ ಕುಂಡಿಗೆ ಮೇಸಿ ಮತ್ತ ಟಗರ ಮೇಸಿ ಕುಂಡಿಗೆ ಹಾಸ್ಕೊಂಡಂಗ ಇಲ್ಲಿ ಹೆಣ್ಮಕ್ಳಿಗೆ ಶೌಚಾಲಯ ಅನ್ನೋದು ಇಲ್ರಿ ಸರಿಯಾಗಿ ಈಗ ನೋಡ್ರಿ ಸರ್ ಅದ್ ಶೌಚಾಲಯಗಳನ್ನ ಮತ್ತೆ ನನ್ನ ಮನಿ ಕಟ್ಟಿ ಹಾಕಿ ಕೆಡಬೇಕು ಅವ್ನು ಬಂದ ಆಸ್ ಮಾಡ್ಬೇಡ್ರಿ ಸರ್ ಇರ್ತಂತ ಹಾಡಿ ಕೊಡ್ತೀವ್ರಿ ಅಂತ ಹೇಳಿದ್ರು ನಾವು ಅಣ್ಣ ಏ ಅಡ್ಡುವಂಗಿಲ್ಲ ನಾವು ಭಾಳ ಜಬರ್ದಸ್ತಿಗೆ ಮಾತಾಡೋನು ಅವ್ನ ಮನೆ ಮೊದಲು ಹಾಡ್ರು ಚೀಫ್ ಆಫೀಸರ್ ಬಂದು ಕೇಳ್ತೀನಿ ಹಾಡಿ ತೆಗಿಸ್ಬಿಟ್ರಿ ಮುಂದೆ ಹಾಡಿಸ್ಯಾರ ಅವ್ರು ಹಾಂ ಇದು ಎಷ್ಟೇ ಮಾಡ್ರಿ ಎಷ್ಟೇ ಮಾಡ್ರಿ ಐದನೇ ಮಾಡ್ರಿ ಹಾಂ 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 ಮುಂದೆ ನೆತ್ತಿಕಿರ ಹಾಡಿಸ್ಯಾರ ಅವ್ರು ಐದನೇ ಮಾಡತ್ ಹೇಳ ಐದನೇ ಮಾಡತ್ತಿರೋದು ಇದು ಇಲ್ಲಿ ಪುರಸಭೆ ಸದಸ್ಯರು ಯಾರ್ದಾರ್ರಿ ಹಾಲಪ್ಪ ಸಿಗುಚಿ ಹಾಲಾಪ್ರ ಹಾಂ 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 ಅಲ್ಲ ಅವ್ರಿಗೆ ಇದನ್ನೆಲ್ಲ ನೀವು ಹಿಂಗೆ ತೆರವು ಕಳ್ಸತ್ತಾರ್ರಿ ಹಿಂಗೆ ಯಾಕ್ರಿ ಹಿಂಗೆ ಯಾಕೆ ಮಾಡತ್ತೀರ ಅವ್ರನ್ನ ಕೇಳ್ರಿ ಏನು ಹೇಳ್ರಿ ಅವ್ರು ನಿಮ್ಗೆ ಕೇಳೋಣ ಅಂದ್ರೆ ಪೂರ್ಸಭೆ ಆಗೈತಿ ಹಂಗೆ ಮಾಡೋದು ಅಂದ್ರೆ ಯಾರ್ರಿ ಅವ್ರು ಹಾಂ ರೀ ಪೂರ್ಸಭೆ ಆಗೈತಿ ಹಂಗೆ ಮಾಡೋದು ಅಂದ್ರೆ ಮತ್ತೆ ಬ್ಯಾಡ್ರಿ ಕೈ ಮುಗಿತಾರ ಇಟ್ಟು ಜೈಸಿಪಿ ಮುಂದೆ ಇಲ್ಲಿ ನಿಂತನ್ರಿ ಇಲ್ಲಿ ನಾನು ತಾಂಡ್ಕಿರ ನೀರು ಹಾಕಿರಂದ ಅಡ್ಡಿ ಹೋಗ್ಯಾರ ಹಾಂ ಹಾಂ ಮಾಡ್ಕಿರ ಮತ್ತು ಅವ್ರ ತರ ನಿನ್ನ ಮನೆ ಹೋಗ್ತಾರ ಎಲ್ಲೈತಿ ತೋರ್ಸದ ಈಗ ಹಡ್ಕೋತ ಬರೋದು ಸರ್ ರೀ ಅಲ್ಲಿ ತನಕ ಹಡ್ಕೋತ ಬರ್ಬೇಕಿತ್ತು ನಡುವು ಬಂದು ಇದನ್ನ ಯಾಕೆ ಹಾಡ್ಯಾರ್ರಿ ಅವ್ರ ಅಲ್ಲಿಂದ ಇಲ್ಲಿ ತನಕ ಬಿಟ್ಟು ಬಂದು ಇಲ್ಲಿ ಯಾಕೆ ಹಾಡ್ಯಾರ್ರಿ ಈಗ ಮುಂದೆ ಏನು ಹೇಳಿ ಹೋಗ್ಯಾರ ನಿಮ್ಗೆ ನಮ್ಗೆ ಏನಂದ್ರೆ ನಾವು ಹಟ್ಟಾರ ಹಾಂ ನಮ್ಮ ಹಡ್ಡ ರೂಲ್ಸ್ ಐತಿ ಯಾರ್ರಿ ಯಾರ್ರಿ ಚೀಫ್ ಆಫೀಸರ ಮತ್ತು ಇದ್ರವ ಶಿವಬಂದಿ ಕಂತ್ರಾಟ್ ನಾವು ಹಡ್ಡವ್ರು ಹಾಡ್ರಿ ಹಾಡ್ರಿ ಅದನ್ನ ತಿಳಿಸಂತ ಹೇಳಿ ಅಲ್ಲ ನೀವೆಲ್ಲ ಈ ಒತ್ತುವರಿ ಮಾಡ್ಯಾರಂತೇಳಿ ನಿಮ್ಗೆ ತೆರವುಗೊಳಿಸತ್ತಾರಲ್ಲ ಈ ತೆರವುಗೊಳಿಸಿದವ್ರೆಲ್ಲ ಕೂಡಿ ಏನು ಮಾಡ್ಬೇಕಂತ ಮಾಡಿರಿ ನೀವು ನಾವೇನ್ ಮಾಡ್ಬೇಕ್ರಿ ನಮಗೆ ನ್ಯಾಯ ಸಿಗ್ಬೇಕ್ರಿ ಹಾಂ ರೀ ಮ್ಯಾಗಿನವ್ರು ಬಂದು ನಮ್ಮದ ಬಡವ್ರಿಗೆ ಏನು ಅನ್ಯಾಯ ಆಗೈತೆ ಅನ್ನೋದು ಅವ್ರು ಗುರ್ತ ಮಾಡ್ಕೋಬೇಕು ಬಂದು ನೋಡು ತನಕ ಇದೆಲ್ಲ ಬಂದ್ ಗಡವ್ರಿ ಅವನ್ ಬಿಲ್ ಆಗಬಾರ್ದು ನಮಗೆ ಬಡವ್ರಿಗೆ ಅನ್ಯಾಯ ಆದದ್ದು ಇದನ್ನ ಆಗ್ಬೇಕು ನ್ಯಾಯ ಸಿಗ್ಬೇಕು ಈ ಮನೆ ಎಷ್ಟು ವರ್ಷದಿಂದ ಕಟ್ಟ್ಯಾರ ನೀವು ನಾವು ಮನೆ ಕಟ್ಟಿ 7 ವರ್ಷ ಆತಾರ್ರಿ ಹಾಂ 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 ಅವ್ರ ಪುರಸಭೆ ಅವ್ರ ಮನೆ ಕೊಟ್ಟಾರ ನಿಮಗೆ ಅವ್ರ ಕೊಟ್ಟಾರ್ರಿ ಅವ್ರ ಕೊಟ್ಟಾರ್ರಿ ಮತ್ತೆ ಇನ್ನ ಬಿಲ್ ಆಗಿಲ್ಲ ಮನಿ ಇನ್ನ ಕೆಲವ ಮಾಡ್ಕೊಂಡಿಲ್ಲ ಬಿಲ್ ಆಗಿಲ್ಲ ಮತ್ತೆ ನಮ್ಮ ಮನೆಗಳು ಬಂದು ಹೊಡೆದಾರು ಮತ್ತೆ ನಮ್ಗ ಇನ್ನ 300 ಫೂಟ್ ಇನ್ನ TCP ಅಲ್ಲಿ ತಕ್ಕೊತ್ ಬರೋ ನಡು ಬಂದು ನಮ್ಮ ಮನಿ ಹೊಡೆದಾರ್ರಿ ನಮ್ಮ ಹುಡುಗ ಹಂಗೆ ಪಡಿತೀರಿ ಅಂತ ಹೇಳಿ ನಾ ತಂಟಿ ಮನೆಗೆ ಕೇಳಾಕತ್ತಾನ ರೀ
ಮೊದಲು ಅವನ ಮನೇನ ಹೊಡಿನ್ರಿ ಅಂತ ಹೇಳಿ ಸಣ್ಣ ಚೀಫ್ ಆಫೀಸರ್ ಬಂದು ಅಲ್ಲಿಂದ ಇಲ್ಲಿ ತನಕ ಬಿಟ್ಟಾರ್ರಿ ಇಲ್ಲಿ ಬಂದು ಕರೆ ಬಂದರು. ಈಗ ಏನು ಮಾಡ್ಬೇಕು ಮಾಡ್ರಿ ಹಿರಿಯರ್ತಾವ ನೀವೀಗ ಏನು ನಿಮ್ಮಂಥವ್ರನ್ನ ಕೂಡಿಸಿ ನ್ಯಾಯ ಕೇಳಬೇಕು. ಮತ್ತು ಇದು ಹೆಂಗೆ ಪರಿಹಾರ ಬಡವ್ರು ನಾ ದುಡಿಲಾರ್ದ ನಮ್ಮ ಹೊಟ್ಟೆ ತುಂಬಂಗಿಲ್ಲ ರೀ. ನಮ್ಮ ಪರಿಸ್ಥಿತಿ ಹೆಂಗೆ ಈ ನಮೂನಿ ಮಾಡ್ರಿ. ನಾವು ನೀರು ತರಕ್ಕೆ ಬರುವತ್ತು, ಕಟ್ಟಿ ಇಳಿಯಕ್ಕೆ ಬರುವತ್ತು, ಮಂದಿ ಹೊರಕಡೆಗೆ ಹೋಗುದು ಹೆಂಗೆ, ಮತ್ತು ನಡೆಯಕ್ಕೆ ಬರೋದಿಲ್ಲ ಮನ್ಯಾಗ. ಸರ್ ನೋಡ್ರಿ ಇಲ್ಲಿ ಹುಡುಗ ಮಂದಿ ಐದು ಬೀಳ್ಬೇಕು ನೋಡ್ರಿ. ಈಗ ಒಂದು ಏಟು ಬತ್ತಂದ್ರೆ ಹುಡುಗ ಮಂದಿ ಗಟ್ರದಾಗ ಬೀಳ್ತೈತೆ ನಿಂತ ನೋಡ್ರಿ. ಈಗ ನಮ್ಮನೆ ಹೊಡಿದ್ರು ನಮ್ಮ ಗಟಾರ ಚಲೋ ಇದ್ದು ಗಟಾರ ಇದನ್ನೆಲ್ಲ ಯಾಕೆ ಮಾಡ್ಬೇಕು? ಇದಕ್ಕೆ ಏನಾಗೈತೆ ನೋಡ್ರಿ ಸರ್, ಇಲ್ಲಿ ಹೊಡೆದೈತೆ ನೋಡ್ರಿ. ನಿಮ್ಮ ಹೆಸರೇನು ರೀ? ತುಕಾರಾಮ್ ರೀ, ರಾಯನ್ ಅವ್ರು. ಗಟ್ರ ಮಾಡ್ತಾನ ಅಂತೇಳಿ ಬಂದಾರ್ರಿ. ಇದಕ್ಕೆ ಅದಕ್ಕಿಂತ ಮೊದಲ ಏನು ಹೇಳಿಲ್ರಿ ಇವ್ರು. ಗಟ್ರ ಮಾಡ್ತಾನ ಹೇಳಿಲ್ರಿ. ದೊಡ್ಡ ಸೈಜು ಹಿಡ್ದಾರ್ರಿ ಈಗ ಅದನ್ನು. ಮತ್ತು ಈ ಹೇಳೋದಿಲ್ಲ ಕೇಳಿಲ್ಲ, ಒಟ್ಟು ಹೊಡ್ಯಾಕ ಸುರು ರೀ. ಆಲ್ರೆಡಿ ಗಟಾರ ಇತ್ತೇನೋರ್ಲೆ ಗಟ್ರ ಇಟ್ರಿ ಗಟ್ರ ಚಲೋ ಐತ್ರಿ. ನಾವು ಮಾಡಬೇಡ ಅಂದಿದ್ದೀವಿ ಈಗ ರೀ ಒಟ್ಟು ದಿಲ್ರಿ ಅಥವಾ ಒಟ್ಟು ಹೇಳೋಂಗಿಲ್ಲ ಕೇಳೋಂಗಿಲ್ಲ, ಒಟ್ಟು ಹೊಡ್ಯಾಕ ಸುರು ಬೇಡ ಅಂದ್ರೆ ಹೊಡೆದು ಕೊಡ್ತೀವಿ ಅಂದ್ರೆ. ಯಾರು ಬಂದಿರ್ರಿ? ಚೀಫ್ ಆಫೀಸರ್ ಬಂದಿರ್ರಿ, ಇಂಜಿನಿಯರ್ ಒಬ್ರು ಬಂದಿದ್ದಾರ್ರಿ. ಅವ್ರು ಏನ್ಲಿ ಇದ್ರ ಲೆಟ್ರ್ ಹೊಡಿದ ಪರ್ಮಿಷನ್ ಇದ್ರ ಲೆಟ್ರ್ ಕೊಟ್ಟಿಲ್ಲ, ಯಾರಿಗೂ ಹೇಳಿಲ್ರಿ. ನೋಟಿಸ್ ಕೊಟ್ಟಿಲ್ಲ. ಒಟ್ಟು ಡೈರೆಕ್ಟ್ ಆಗಿ ಉತ್ತಾರ ಕೊಡೋ ನೀ ಉತ್ತಾರ ಕೊಡೋ ನಮಗೂ ಒಟ್ಟು ಹೊಡಿದು ಅಷ್ಟೇ ರೀ. ಯಾರ್ರಿ? ಚೀಫ್ ಆಫೀಸರ್ ಮುಂದೆ ತೊಡಿಸ್ಯಾನ್ರಿ JCB ಹೇಳೋಂಗಿಲ್ಲ. ಒಟ್ಟು ಡೈರೆಕ್ಟ್ ಮಾತಾಡ್ತಾನ್ರಿ ಅವ್. ಉತ್ತಾರ ಕೊಡು ನಿಮ್ದು ಹತ್ತದ ಒಟ್ಟು ಉತ್ತಾರ. ಗೌರ್ಮೆಂಟ್ ಜಾಗ ಐತಿ, ನೀವು ಇರ ಕೊಟ್ಟದ್ದು ಇವ್ರ ತನಕ ಇರೋದು, ನಾವು ಹೊಡಿ ಅಂದ್ರೆ ಹೊಡಿದು ಅಂತ ಹೇಳಿ. ತಮ್ಮ ಹೆಸರೇನ್ರಿ? ಕಾಮಣ್ಣ ದಿವಣ್ಣ ಅವ್ರು ಆತ ಹೇಳಿನತಾರ್ರಿ. ಇಲ್ಲಿ ಹೊಡಿತಿರ್ತಾರ್ರಿ. ಫೋನ್ಯಾಗ ಮಾತಾಡತ್ತೀನಿ, ಅವ್ರ ಮನೆ ಮುಂದೆ ಅವ್ರದಾರತ್ತೀನಿ. ಇಲ್ಲಿ ಹೊಡೆದ ಫುಲ್ ಆಗೈತಿ ಹೊಳಿ ಬರ್ಬಿಟ್ಟಿಗೆ. ನಾವು ಈ ದುಡ್ಯಾಕ ಹೋದಂತ ಮನುಷ್ಯನ ಬಿಟ್ಟುಕೊಟ್ಟು 2 ಸಲ ಹೊಳಿ ಬಂದನ್ರಿ. ಮತ್ತೆ 2 ಸಲ ಬಿಟ್ಟು ಯಾರು ಶನಿವಾರ ಸಾಯಂಕಾಲ ಹೊಡೆದಾರ್ರಿ ಅದನ್ನು. 5ನೇ ವಾರ್ಡ್ ಮೆಂಬರ್ ಅವ್ರನ್ರಿ? ಹಾಂ, 5ನೇ ವಾರ್ಡ್ ಮೆಂಬರ್ ಹಾಲಪ್ಪ ಶಗುಣ್ಸಿರಿ. ಈಗ ಮುಂದೆ ಏನು ಮಾಡೋರು ನೀವು? ಮುಂದೆ ಏನೈತೆ ಹೇಳಿ ನಮಗ್ರಿ ಎಲ್ಲಾ ಬಡಬಗ್ರ ಅದಾರಿಲ್ರಿ. ಯಾಕ ಬಡವ್ರಿಗೇನು ಹಾನಿ ಆಗಲ್ದಂಗ್ರಿ. ಮತ್ತೆ ಗಟ್ರು ಅವ್ರಿಗೆ ಚೀಪ್ ಅವ್ರೇನು ಕಾಂಟ್ರಾಕ್ಟರ್ ಅದ ಅವ್ರಿಗೆ ಅನುಕೂಲ ಆಗಂಗೆ ಮಾಡೋದು ಅಷ್ಟೇ ನಮ್ಮ ಉದ್ದೇಶ ರೀ. ನಾವೇನಪ್ಪ ನಾವು ಬಂದ್ ಮಾಡಬೇಕು ಗಟ್ರ ನಮಗೆ ಉದ್ದೇಶ ಇಲ್ಲ. ಯಾಕ ಕಾಂಟ್ರಾಕ್ಟರ್ ಏನೈತಿ ಅವ್ನು ಪಾಪ ಅವಾಗ ಬಂಡವಾಳಕ್ಕೆ ಮಾಡ್ತಿರ್ತಾನ್ರಿ. ನಾವೇನು ನೋಡಿದ್ರಿ ಚಾಲು ಗಟ್ರ ಐತ್ರಿ. ಆದ್ರೆ ಆದಷ್ಟು ಏನೈತಿ ಎಲ್ಲರೂ ನೋಡ್ರಿ ಹೊಟ್ಟೆ ದುಡ್ದಾಗ ಹೊಟ್ಟೆ ತುಂಬಿದ್ರಿ. ನಾವೇನು ಉದ್ದೇಶ ಇಷ್ಟ ರೀ, ಬಂದ್ ಮಾಡಕತ್ತಿಲ್ರಿ. ಆದ್ರೆ ಆದಷ್ಟು ಬಡಬಗ್ರಿಗೆ ಅನುಕೂಲ ಆಗುವಂಗ ಅವ್ರಿಗೆ ಅನುಕೂಲ ಆಗಂಗ ಗಟ್ರ ಮಾಡ್ಕೊತವ್ರಿ ಅನ್ನೋದು ಉದ್ದೇಶ. ನಮ್ಮ ಕಾಮಗಾರಿ ಕೆಲಸ ಮಾಡಿ ಕಾಮಗಾರಿ ನಡೀಲ್ರಿ. ಕಾಮಗಾರಿ ನಾವು ತಡೆ ಮಾಡತ್ತಿಲ್ರಿ. ಕಾಮಗಾರಿ ನಡೀಲ್ರಿ. ಆದ್ರೆ ಏನೈತ್ರಿ ಎಲ್ಲಾರು ನೋಡ್ರಿ ದುಡಿತಾನಲ್ಲ. ಈಗ ಮುದುಕ 60 ವರ್ಷ ಮುದುಕರಾದ್ರೂ ದುಡಿತಾರಿಲ್ರಿ. 2016-17 ಮಣಿಗಳಾಗ್ಯಾವ್ರಿ. ಆದ್ರೂ ಏನೋ ಬಿಲ್ಲು ಆಗಿಲ್ರಿ. ಕೆಲವೊಂದಿಗೆ ಏನೋ ಆಗಿಲ್ರಿ. ಅವತ್ತೇನೇದಾಗ ಆಗ್ಯಾವ್ರಿ. ಆದ್ರೆ ಅವ್ರ ಉದ್ದೇಶ ಏನ್ರಿ ಅನುಕೂಲತೆ ಮಾಡ್ಕೊಂಡ್ರಿ. ಅವ್ರಿಗೆ ಬಡಬಗ್ರದ ಅನುಕೂಲತೆ ನೋಡ್ಕೊಂಡು ಅವ್ರ ಕಷ್ಟ ದುಃಖ ನೋಡ್ಕೊಂಡ್ರಿ ಸರಿಯಾಗಿರಂತ ಒಂದು ಮಾರ್ಗ ಒಂದು ಹಿಡಿದು ಮಾಡಲ್ಲ ಅನ್ನೋದು ನಮ್ಮ ಉದ್ದೇಶ ಇಷ್ಟ ರೀ. ನಿಮ್ಮ ಹೆಸರೇನ್ರಿ? ನಮ್ಮ ಹೆಸರು ರವೀಂದ್ರ ಮಾಂಗ್ ಅಂತ ಹೇಳ್ರಿ. 5 ನಂಬರ್ ವಾರ್ಡಿನ ನಾವು ಪ್ರವಾಸಿಗಳ್ರಿ. ಇದು ಮುಗುಳ್ಖೋಡದ ಪಟ್ಟಣದ ವಾರ್ಡ್ ನಂಬರ್ 5ರಲ್ಲಿ ಆಗಿರ್ತಕ್ಕಂಥ ಒಂದು ಗಟಾರ ತೆರವು ಕಾರ್ಯಾಚರಣೆ. ಅದರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಏನಾಯ್ತಂದ್ರೆ ಇವರು ನನ್ನ ಸ್ಥಳೀಯ ನಿವಾಸಿಗಳು ಇಲ್ಲಿ ನಾವು ಎಲ್ಲರಿಗೆ ಬೇಕಾದಂಥವು ಗಟಾರ್ ಮಾಡಕತ್ತಾರು, ನಮ್ಮ ಮನೆಗಳು ಹೊಡ್ಯಾತಾರ ಬಾ ಅಂತೇಳಿ ನಂಗೆ ಸಡನ್ನಾಗಿ ನಾ ಬನ್ನಿ. ಅವಾಗೂ ಚೀಫ್ ಆಫೀಸರು, ಇಂಜಿನಿಯರು ಮತ್ತು ಅವು ಗದಾಡಿ ಅಂತೇಳಿ ಕಾಂಟ್ರಾಕ್ಟರ್ ಇದ್ರು. ಚೀಫ್ ಆಫೀಸರು ಮತ್ತು ಯಾರು ಇಂಜಿನಿಯರ್ ಇದ್ದಾಗ ಸರ್ ಯಾಕ್ರಿ ಇದನ್ನು ತೆರವುಗೊಳಿಸತ್ತಿರತ್ತೆ ಅಂದಾಗ ಇಲ್ರಿ ಗಟಾರ್ ಮಾಡ್ಬೇಕು. ಗಟಾರ್ ಯಾವ ಕಾರಣಕ್ಕಾಗಿ ಮಾಡ್ತಾರೆ? ಆಲ್ರೆಡಿ ಗಟಾರ್ ಐತಿ, ಮತ್ತೆ ಯಾಕೆ ಮಾಡ್ತಾರೆ? ಇಲ್ಲ, ಅದು ಗೌರ್ಮೆಂಟ್ದಿಂದ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದೇನಂತಂದು ಅಂದ ಕೂಡಲೇ ಎಲ್ಲನೂ ಮನೆ ಹೊಡಿತೀರ ನೀವು. ಎಲ್ಲ ಮನೆ ಹೊಡಿದು ನಿಮ್ಗೆ ಏನಾರು ಪರ್ಮಿಷನ್ ಕೊಟ್ಟಾರ, ಏನಾರು ಅವ್ರು ಸಾರ್ವಜನಿಕವಾಗಿ ಒಂದು ಲೆಟ್ರ್ ಕೊಟ್ಟಿರೋದು ಅದು ಕೇಳಿದಾಗ ಲೆಟ್ರ್ ಯಾರು ಒಬ್ರು ಅಂದ್ರೆ ಅವ್ರು ಚೀಫ್ ಆಫೀಸರ್ ಹೇಳಿದ್ರು ಲೆಟ್ರ್ ಕೊಟ್ಟೆವು. ಲೆಟ್ರ್ ಕೊಟ್ಟಾರ ಅಂದ ಕೂಡಲೇ ನಾ ಕೊಟ್ಟಿರ್ಬೋದು ಅಂತೇಳಿ ಆವತ್ತಿನ ದಿನ ಶನಿವಾರ ದಿನ ನಾವು ಸುಮ್ಮನದೀವಿ. ಇವಾಗ ಕೇಳಿದ ಕೂಡಲೇ ಲೆಟ್ರು ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ, ಒಂದು ಸುಣ್ಣದ ಮಾರ್ಕ್ ಹಾಕೊಂಡೋಗ್ಯಾರು, ನೀವು ತೆಗೆದ್ರೆ ತೆಗಿತೀರಿ, ಇಲ್ಲ ಅಂದ್ರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಂಡು ಪೊಲೀಸ್ ಸ್ಟೇಷನ್ಗೆ ನಿಮ್ಮನ್ನು ಒಪ್ಪಿಸ್ತೀವಿ ಅಂತಂದೇಳಿ ನಾವು ಗದಾಡಿಯವರು ಹೇಳ್ತಾರೋ ಮತ್ತು ಚೀಫ್ ಆಫೀಸರ್ ಹೇಳ್ತಾರೆ. ಚೀಫ್ ಆಫೀಸರ್ ಫೋನ್ ಮಾಡಿದ್ರೆ ಏನು ಹೇಳ್ತಾರೋ, ನಮ್ಮ ಗಮನಕ್ಕೆ ಅದು ವಿಶೇಷವಾಗಿ ಅದು ನಮಗೆ ಬರೋದಿಲ್ಲ. ಅದು PD ಮತ್ತು AEE ಅವ್ರಿಗೆ ಬರ್ತೈತಿ, ಅವ್ರ ಜೊತೆ ಮಾತಾಡ್ರಿ. ಅವ್ರು PD AEE ಅವ್ರಿಗೆ ಮಾತಾಡೋಣ ಏನು ಹೇಳ್ತಾರೋ, ಸ್ಥಳೀಯವಾಗಿರುವಂಥವ್ರು ಇಂಜಿನಿಯರು ಮತ್ತು ಚೀಫ್ ಆಫೀಸರ್ ಇರ್ತಾರೆ, ಅವ್ರ ಜೊತೆ ನೀವು ಕಾಂಟ್ಯಾಕ್ಟ್ದಾಗಿರ್ರಿ, ಮಾತಾಡಿ ಸಹಿ ಬಗೆಹರಿಸ್ಕೊರಿ ಅಂತೇಳಿ ಅವ್ರು ಹೇಳ್ತಾರೆ. ಆದರೂ ಚೀಫ್ ಆಫೀಸರ್ ಇನ್ನೂವರೆಗೆ ವಾಪಸ್ ಫೋನ್ ಮಾಡ್ತಾನೆ ಅಂದವ್ರು ಇನ್ನೂವರೆಗೆ ಯಾವುದೇ ಸ್ಪಂದನೆ ಮಾಡಿಲ್ಲ ನಮಗೆ. ಅಲ್ಲ, ತೆರವು ಕಾರ್ಯಾಚರಣೆ ಬದಲ ತೆರವು ಕಾರ್ಯಾಚರಣೆ ನಡೆದಲ್ಲ ಈಗ ನಾವು ಒಂದು 2 ದಿನ ಕಾಂಟ್ರಾಕ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ 2 ದಿನದ ಮಟ್ಟಿಗೆ ನಾವು ಬಂದ್ ಮಾಡ್ರಿ ಅಂತಂದೇಳಿ ಅಂದಾಗ ಅವರು ನೀವು ಬುಧವಾರ ತನಕ ನಾವು ಬಂದು ಇಡ್ತೀವಿ, ನೀವು ಮುಂದಿನ ಏನು ಕ್ರಮ ಕೈಗೊಳ್ರಿ ಅಂತಂದೇಳಿ ಹೇಳ್ಯಾರ. ಅಲ್ಲ, ಅವರಂತೆ ಕಾರ್ಯಪ್ರವೃತ್ತರಾದ್ರೆ ಮುಂದೆ ತಮ್ಮ ಈ ಸಾರ್ವಜನಿಕ ನಡೆ ಏನ್ರಿ? ಸಾರ್ವಜನಿಕ ನಡೆ ಅಂತಂದೇಳಿ ಅಂದ್ರೆ ನಾವು ನಿರ್ದಾಕ್ಷಿಣ್ಯವಾಗಿ ನಾವು ಪುರಸಭೆ ಮುಂದೆ ಮತ್ತು ತಹಸೀಲ್ದಾರ್ ಆಫೀಸ್ ಮುಂದೆ ಸತ್ಯಾಗ್ರಹ ಕೊಡ್ತೀವಿ. ಯಾಕಂದ್ರೆ ನಮ್ಮ ಮನೆಗಳನ್ನ 2016-17 ಮನೆ ಕಟ್ಕೊಂಡು ಇನ್ನೂವರೆಗೆ ಬಿಲ್ ಆಗಿಲ್ಲ. ನಮ್ಮ ಅದ ಮನೆಗಳನ್ನ ತೆರವುಗೊಳಿಸ್ರಿ, ನಾವು ಗಟಾರ್ ಮಾಡ್ತೀವಿ ಅಂತ ಹೇಳಿದ್ರೆ ಎಂತಾನೆ ಇದು, ಅದನ್ನು ಅವ್ರು ಎಲ್ಲರೂ ತಿಳ್ಕೊಳ್ಬೇಕು.
ಶೌಚಾಲಯ ಭಾಳ ಅಂದ್ರೆ 10,000 ರೂಪಾಯಿ ಏನೋ ಶೌಚಾಲಯಕ್ಕೆ ಕೊಟ್ಟಿರ್ತಾರೆ. ನಾವು 50,000 ರಿಂದ 60,000 ರೂಪಾಯಿಗೆ ಕ್ರೋಢೀಕರಣ ಮಾಡಿ ಅದನ್ನು ಶೌಚಾಲಯ ಕಟ್ಟೋದು. ಶೌಚಾಲಯದ ಡೆಮಾಲಿಷ್ ಮಾಡ್ಯಾರು ಮತ್ತು ಅದ್ರ ಜೊತೆ ಇದ್ದಂಥ ಬಡ್ಡೆಗಿನ ಟ್ಯಾಂಕರ್ ಸಕಟ್ ತೆಗಿಬೇಕು, ಇರ್ಲಿಕ್ಕಂದ್ರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ ಅಂತೇಳಿ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಇದು ನ್ಯಾಯನಾ? ತಮ್ಮ ಹೆಸರೇನು ರೀ? ಮಾಂತೇಶ್ ಕುರಾಣೆ ಅಂತೇಳಿ, ಸ್ಥಳೀಯ ವಾರ್ಡ್ ನಂಬರ್ 5 ನಿವಾಸಿ.